ಸ್ನಾತಕೋತ್ತರ ಪದವಿ ಕನಸು ಕಾಣ್ತಿದ್ದ ಸಾವಿರಾರು ವಿದ್ಯಾರ್ಥಿಗಳ ಬಾಳಲ್ಲಿ ಬಿರುಗಾಳಿ ಎದ್ದಿತ್ತು. ಕಲಬುರಗಿ ವಿಶ್ವವಿದ್ಯಾಲಯ ಮಾಡಿದ ಮಹಾ ಎಡವಟ್ಟಿಗೆ ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ಕಾರ್ಮೋಡ ಕವಿದಿತ್ತು. ಯಾವಾಗ ನ್ಯೂಸ್ 18 ವರದಿ ಪ್ರಸಾರ ಮಾಡಿತೋ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡಲಾಗ್ತಾ ಇದೆ. ಅಂಗನವಾಡಿ ಕಾರ್ಯಕರ್ತರಿಂದ ಮೌಲ್ಯಮಾಪನವನ್ನ ಮಾಡಿಸಲಾಗಿದೆ. ಪೂರ ಡಿಗ್ರಿನೇ ಕಂಪ್ಲೀಟ್ ಆಯ್ತು, ನಮ್ದು ಏನೋ ಅರ್ಜಿನ ಮಾರ್ಕ್ಸ್ ಕಾರ್ಡ್ ಬಂದಿಲ್ಲ. ವಿದ್ಯಾರ್ಥಿಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ತುರ್ತು ಕ್ರಮ ವಹಿಸಲು ಕ್ರಮ ಕೈಗೊಳ್ಳುತ್ತೇನೆ ಅಂತ ಹೇಳಿ ಎಲ್ಲರಿಗೂ ಭರವಸೆಯನ್ನು ಕೊಡುತ್ತೇನೆ. ಕಲಬುರಗಿ ವಿಶ್ವವಿದ್ಯಾಲಯದ ಮಹಾ ಎಡವಟ್ಟು, ರಿಸಲ್ಟ್ ಮರೀಚಿಕೆ, ವಿದ್ಯಾರ್ಥಿಗಳ ಭವಿಷ್ಯ ಅತಂತ್ರ. ಶಿಕ್ಷಣಕ್ಕಿಂತ ದೊಡ್ಡ ಅಸ್ತ್ರ ಇಲ್ಲ ಅಂತಾರೆ. ವಿದ್ಯಾಭ್ಯಾಸ ಹೇಳ್ಕೊಡೋ ಶಾಲೆ ಕಾಲೇಜುಗಳನ್ನೇ ವಿದ್ಯಾರ್ಥಿಗಳ ಪಾಲಿನ ದೇಗುಲ ಅಂತಾರೆ. ಆದ್ರೆ ದೇಗುಲದಲ್ಲೇ ಮಕ್ಕಳ ಬದುಕಿಗೆ ಕೊಳ್ಳಿ ಇಡೋ ಕೆಲಸ ಆದ್ರೆ ಏನ್ ಹೇಳಬೇಕು ಹೇಳಿ. ಕಲಬುರಗಿ ವಿಶ್ವವಿದ್ಯಾಲಯದಲ್ಲೂ ಇಂಥದ್ದೇ ಮಹಾ ಎಡವಟ್ಟೊಂದು ಆಗಿದೆ. ಬೀದರ್ನ 2,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಬದುಕಲ್ಲಿ ಚೆಲ್ಲಾಟವಾಡಿದ್ದಾರೆ. ಕಲಬುರಗಿ ವಿಶ್ವವಿದ್ಯಾಲಯದಡಿ ಬೀದರ್ ಜಿಲ್ಲೆಯ ಹಲವು ಪದವಿ ಕಾಲೇಜು ಬರ್ತವೆ. BA, BCom, BSc, BBA ಹೀಗೆ ಹಲವಾರು ಪದವಿ ಕೋರ್ಸ್ಗಳ 2,000ಕ್ಕೂ ಅಧಿಕ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಇದರಲ್ಲಿ ಫಸ್ಟ್ ಇಯರ್ ಮುಗಿಸಿ ಸೆಕೆಂಡ್ ಇಯರ್ಗೆ ಕಾಲಿಟ್ಟಿರೋ ಸಾವಿರಾರು ವಿದ್ಯಾರ್ಥಿಗಳಿಗೆ ಇನ್ನೂ ಫಲಿತಾಂಶವೇ ಬಂದಿಲ್ಲ. ಕಾಲೇಜಿನಲ್ಲಿ ಕೇಳಿದ್ರೆ ಯೂನಿವರ್ಸಿಟಿ ಅವರ ಬಳಿ ಕೇಳಿ ಅಂತಾರೆ. ಅಲ್ಲಿ ಕೇಳಿದ್ರೆ ನಿಮ್ಮ ಕಾಲೇಜಿನವರದ್ದೇ ತಪ್ಪು ಅಂತಿದ್ದಾರೆ. ಸಪ್ಲಿಮೆಂಟರಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇಲ್ಲ ಅವ್ರು ಅಂತ ಇದ್ದಾರೆ. ಥರ್ಡ್ ಸೆಮಲ್ಲಿ ತಗೋತಿದ್ದಾರೆ ಅಂತಾರೆ. ಥರ್ಡ್ ಸೆಮ್ನಲ್ಲಿ ತೊಗೊಂಡಿಲ್ಲ, 5th ಸೆಮ್ ಹತ್ರ ತಗೋತೆ ಅಂದಿರ. 5th ಸೆಮ್ಮಿಗೆ ತೊಗೊಂಡಿಲ್ಲ, ಡಿಗ್ರಿನೇ ಮುಗಿದೈತೆ, ಇನ್ನೂ ಸಪ್ಲಿಮೆಂಟರಿ ಎಕ್ಸಾಮ್ ತೊಗೊಂಡಿಲ್ಲ. ಯೂನಿವರ್ಸಿಟಿ ಅದು ಅಂತಾರೆ, ಯೂನಿವರ್ಸಿಟಿ ಪ್ರಾಬ್ಲಮ್ ಅದ, ನಾವು ಏನು ಮಾಡೋಕ್ಕಾಗಲ್ಲ, ಯೂನಿವರ್ಸಿಟಿ ಹೋಗಿ ಮಾಡ್ರಿ ಅಂತಾರೆ. 2 ಸತಿ ಯೂನಿವರ್ಸಿಟಿ ಹೋಗಿ ಬಂದೀನಿ. ಯೂನಿವರ್ಸಿಟಿದವ್ರು ಅಂತಾರೆ ಕಂಡಕ್ಟ್ ಮಾಡ್ತೇವೆ ಅಂತಾರೆ. ಪೂರ ಡಿಗ್ರಿನೇ ಕಂಪ್ಲೀಟ್ ಆಯ್ತು, ನಮ್ದು ಏನೋ ಅರ್ಜಿನ ಮಾರ್ಕ್ಸ್ ಕಾರ್ಡ್ ಬಂದಿಲ್ಲ, ಸಪ್ಲಿಮೆಂಟರಿ ಎಕ್ಸಾಮ್ ಆಗಿಲ್ಲ, ಏನೂ ಆಗಿಲ್ಲ. ಯಾವುದೇ ಕಾಲೇಜಿನಲ್ಲಾದರೂ ಉತ್ತರ ಪತ್ರಿಕೆಗಳನ್ನ ವ್ಯಾಲ್ಯೂಯೇಷನ್ ಮಾಡುವುದು ಉಪನ್ಯಾಸಕರು. ಆದ್ರಿಲ್ಲಿ ಅಂಗನವಾಡಿ ಕಾರ್ಯಕರ್ತರ ಕೈಯಲ್ಲಿ ಮೌಲ್ಯಮಾಪನ ಮಾಡಿಸಿದ್ದಾರಂತೆ. ಇದರ ಪರಿಣಾಮ ಟಾಪರ್ ಸ್ಟೂಡೆಂಟ್ಗಳಿಗೆ ಬರೀ 3 ಮಾರ್ಕ್ಸ್ ಕೊಟ್ಟಿದ್ದಾರಂತೆ. ಈ ಬಗ್ಗೆ ಕುಲಸಚಿವೆ ಮೇಧಾವಿನಿ ಕಟ್ಟಿಮನಿ ಬಳಿ ಕೇಳಿದ್ರೆ ಮಾಡಿರೋ ಎಡವಟ್ಟನ್ನ ಒಪ್ಕೊಂಡಿದ್ದಾರೆ. ಅಂಗನವಾಡಿ ಕಾರ್ಯಕರ್ತೆಯರು ಈ ಮೌಲ್ಯಮಾಪನ ಮಾಡ್ಯಾರ ಅಂತಂತಾರಲ್ಲ ಮೇಡಮ್, ಏನದು? ಹೌದು, ಇದನ್ನು ಸಹ ಆಗಿದೆ. ಯಾಕಂದ್ರೆ ಅವ್ರು ಬರಬೇಕಾದ್ರೆ ಯಾರು ಬರ್ತಾರೆ ಯಾರಲ್ಲ ಅಂತ ಹೇಳಿ ಅದನ್ನ ವೇಷನ್ ಮಾಡೋದು ಪ್ರತಿಯೊಂದು ಸಬ್ಜೆಕ್ಟ್ ಟೀಚರ್ ಕೇಳಿರ್ತೀವಿ ಸರ್. ಅವರು ಅಂಗನವಾಡಿ ಕಾರ್ಯಕರ್ತರು ಏನ್ ಮಾಡಿದಾರೆ ಅಂದ್ರೆ, ಅವ್ರು ಒಂದು ಕಾಲೇಜಿಂದ ಈ ವರ್ಷದಿಂದ ನಾನು ಇಲ್ಲಿ ಟೀಚ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಆ ಲೆಟರ್ ತಂದು ಚೇರ್ಮನ್ ತೋರಿಸಿದ್ದಾರೆ ಸರ್. ಮಾಡ್ತಿರ್ಬೋದು ಅಂತ ಇವ್ರು ತಗೊಂಡಿದ್ದಾರೆ. ಇವ್ರು ತಗೊಂಡು ವ್ಯಾಲ್ಯೂಯೇಷನ್ 4 days ಮಾಡಿದ್ದಾರೆ ಸರ್ ಅವರು ಸಹ. ನ್ಯೂಸ್ 18 ವರದಿ ಬೆನ್ನಲ್ಲೇ ಸರ್ಕಾರ ಅಲರ್ಟ್. ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡಲಾಗ್ತಾ ಇದೆ. ಅಂಗನವಾಡಿ ಕಾರ್ಯಕರ್ತರಿಂದ ಮೌಲ್ಯಮಾಪನವನ್ನ ಮಾಡಿಸಲಾಗಿದೆ. ಪದವಿಯ ಕನಸು ಕಾಣ್ತಿದ್ದ ಸಾವಿರಾರು ವಿದ್ಯಾರ್ಥಿಗಳ ಕನಸು ಇವತ್ತು ಭಗ್ನ ಆಗಿರ್ತಕ್ಕಂಥದ್ದು. ನಮ್ದು ಎಕ್ಸಾಮ್ ಬಿಡಿಸಿ ಬಹಳಷ್ಟು ದಿನಗಳಾಗಿದೆ, ಬಟ್ ಸೆಕೆಂಡ್ ಸೆಮಿನ ರಿಸಲ್ಟ್ ಇನ್ನೂ ಇಲ್ಲ ಸರ್. ಈಗ ನಮ್ದಿನ ಫಸ್ಟ್ ಸೆಮಿನ ಸುದ್ದ ಮಾರ್ಕ್ಸ್ ಕಾರ್ಡ್ ಬಂದಿಲ್ಲ. ಯಾವಾಗ ವಿಶ್ವವಿದ್ಯಾಲಯದ ಮಹಾ ಎಡವಟ್ಟಿನ ಬಗ್ಗೆ ನ್ಯೂಸ್ 18 ವರದಿ ಬಿತ್ತರಿಸಿತು, ಸರ್ಕಾರ ಎಚ್ಚೆತ್ತುಕೊಂಡಿದೆ. ಉನ್ನತ ಶಿಕ್ಷಣ ಇಲಾಖೆ ಸಚಿವ MC ಸುಧಾಕರ್ ಆದಷ್ಟು ಬೇಗ ಕ್ರಮ ಕೈಗೊಳ್ಳೋ ಭರವಸೆ ಕೊಟ್ಟಿದ್ದಾರೆ. ಹಾಗೆಯೇ ಸಚಿವ ಈಶ್ವರ್ ಖಂಡ್ರೆ ಕೂಡ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗಲು ಬಿಡಲ್ಲ ಎಂದಿದ್ದಾರೆ. ಈ ಸಂಬಂಧ ನಾನು ಕಲಬುರಗಿ ವಿಶ್ವವಿದ್ಯಾಲಯದ ಕುಲಪತಿಗಳು ಮತ್ತು ಕುಲಸಚಿವರೊಂದಿಗೆ ಮಾತನಾಡಿ ನಮ್ಮ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಆಗಿರುವ ಅನ್ಯಾಯದ ಬಗ್ಗೆ ಉನ್ನತ ಶಿಕ್ಷಣ ಸಚಿವರ ಗಮನ ಸೆಳೆದು ವಿದ್ಯಾರ್ಥಿಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ತುರ್ತು ಕ್ರಮ ವಹಿಸಲು ಕ್ರಮ ಕೈಗೊಳ್ಳುತ್ತೇನೆ ಅಂತ ಹೇಳಿ ಎಲ್ಲರಿಗೂ ಭರವಸೆಯನ್ನು ಕೊಡುತ್ತೇನೆ. ಒಟ್ನಲ್ಲಿ ವಿವಿ ಮಾಡಿದ ಎಡವಟ್ಟೋ ಅಥವಾ ಕಾಲೇಜಿನವರ ಎಡವಟ್ಟೋ ಗೊತ್ತಿಲ್ಲ, ಆದ್ರೆ ವಿದ್ಯಾರ್ಥಿಗಳು ಪರದಾಡ್ತಿರೋದು ಮಾತ್ರ ಸತ್ಯ. ದುರಗಪ್ಪ ಹೊಸಮನಿ, ನ್ಯೂಸ್ 18, ಬೀದರ್.